ಏನೇ ಲಕ್ಷ್ಮಿ, ನಿಂಗೆ ಮನೆ ಇಷ್ಟ ಐತೆ? ಚಂದ ಐತೆಲ್ಲ ಮನೆ? ಹ್ಞೂ ಕಣ್ರಿ ಲೋಕೇಶ್ವರೇ, ಸಖತ್ತಾಗೈತಿ ಮನೆ. ನೀವು ನನ್ನ ಇಂಥ ಮನೆ ಕರ್ಕೊಂಡ್ಬಂದು ಇರಿಸ್ತೀರಿ ಅಂತ ಅನ್ಕೊಂಡಿದ್ದಿಲ್ಲ. ಬಲ್ ಚಂದಾಗೈತಿ ಈ ಮನೆ. ನೀನೇ ನಮಗೆ ಗಂಡುನ ಲೋಕೇಶ್ವರ ಪಾಕೇಶ್ವರ ಅನ್ಕೊಂಡು ರೀ ಅನ್ನ ಊರ್ ಮಂದಿ ಆಡ್ಕೊಂಡು ಹೇಗಿತ್ತಾರ ಮ್ಯಾಗ ನೋಡು ಹಿಂಗೆ ಹೆಂಗೆ ಕರಿತಾಳ ಗಂಡುನ ಲೋಕೇಶ್ವರ ಹಂಗೆ ಹಿಂಗೆ ಅನ್ಕೊಂಡು ಬೇರೆಯವ್ರ ಕಂದಂಗೆ ಮರ್ದಿ ಕರಿತಾರೆ ಅಂತೇಳಿ ಆಟೋ ಗೊತ್ತಾಗಕ್ಕಿಲ್ವೇ ನಿಂಗ? ಲಕ್ಷ್ಮಿ ಲಕ್ಷ್ಮಿ, ನಂಗೆ ಪಕೋಡ ಅಂದ್ರೆ ಇಷ್ಟ. ಪಕೋಡ ಮಾಡ್ಲೆ ಮನೆ ಚಂದ ಐತಿ. ನಂಗೆ ಪಕೋಡ ಅಂದ್ರೆ ಇಷ್ಟ. ಪಕೋಡ ಮಾಡ್ಲೆ ಮನೆ ಹೆಂಗದಲ್ಲ, ಚಂದುಳ್ಳಿ ಚೆಲುವೆಯ ಮನೆಯನ್ನು ನೋಡಿ ಬಂದೆನು ಈ ಬೋರಿ. ಓವಯ್ಯ ಬಂದಿಯೇ ನೀನೇನವಯ್ಯ ಆಡೇಳ್ಕೊಂಡು ಬಲ್ ಚಂದಾಗ ಆಡೇಳ್ತಿ ಬಿಡೋ ನೀನು. ಏ ಲಕ್ಷ್ಮಿ, ಕೆಳಕಿಳಿ ಅವ್ವ ನಿಂತಾಳ, ನೀನು ಮಹಾರಾಣಿ ಕುಂತಿ ಊರ್ ಮಂದಿ ಅದನ್ನ ಆಡ್ಕೊಂಡಾಗಿತ್ತಾರ ನೋಡು. ಒಬ್ರಿಗೊಬ್ರು ಅತ್ತೆ ಮ್ಯಾಕ್ ಕುಂತಾಳ, ಇದು ಸೊಸೆ ಮ್ಯಾಕ್ ಕುಂತಾಳ, ಅತ್ತೆನ ಕೆಳಕ್ ಕುಂತಾಳ ಅಂತೇಳಿ ಇಳಿ ಕೆಳಕ. ಅಲ್ಲ ಕಣಯ್ಯ, ನೀನೇನು ಹಿಂಗಾಡ್ತಿ? ಊರ್ ಮಂದಿ ಕಂತ್ರು ಆಡ್ತಾರ, ನಿಂತ್ರು ಆಡ್ತಾರ. ಅದಕ್ಕೆ ಊರ್ ಮಂದಿದೆಲ್ಲ ತಲೆ ಕೆಡಿಸ್ಕೊ ಕುತ್ಕೋಕದ್ದೇನ? ನಾವು ಅತ್ತೆ ಸೊಸೆ ಹೆಂಗಿದೀವಿ ಅಂತ ನಮಗ್ ಗೊತ್ತು. ಅದನ್ನ ಬಿಟ್ಬಿಟ್ಟು ಅವ್ರಂದದ್ದೆಲ್ಲ ಕೇಳ್ಕೊಂಡು ಕುಳ್ಕೊಂಡು ಕುತ್ಕೊಳಕತ್ತೇನ? ಮತ್ತೆ ಊರ್ ಜನಕ್ಕ ಸ್ವಲ್ಪನಾರು ಅಂಜ್ಬೇಕು. ಅವ್ರೇನಂತಾರ ಇವ್ರೇನಂತಾರ ಅಂತ ಕೇಳಿ ಬದುಕಬೇಕವ. 4 ಜನದ ಮಧ್ಯೆ ಇರೋದು, ನಾವೇನ್ ಕಾಡಕ್ ಕುಂತಿಲ್ಲ. ಸರಿ ಏನಾ? ಊರ್ ಮಂದಿ ಏನಂತಾರ ಬಿಡ್ತಾರ ಅಂತ ಹೇಳಿ ಅಂಜಬೇಕು. ಹೆಣ್ಮಕ್ಳು ಹಿಂಗ ಕೊದರ ಮೇಡ್ದಂಗ್ ಗಡದ್ರ. ನೀನೇನೆಲ್ಲ ಲೋಕೇಶ ಲಕ್ಷ್ಮಮ್ಮಂಗ ಹಂಗೆ ಬೈತಿದ್ರೆ ಹೆಂಗ ಹೇಳು? ಅವಳು ಜೊತೆಗೆ ಜೀವನ ಮಾಡಿದ್ರೆ ಕಷ್ಟ ಆಗ್ಬಿಟ್ಟೈತೆ ಬಿಡು. ಹೆಣ್ಮಗ 3 ಹೊತ್ತು ಹೆಣ್ಮಗಿ ಬೈತಾನೆ ಇರೋದ ನೀನು? ಯವ್ವ, ಅತ್ತೆ ಸೊಸೆರು ಇವಾಗ ಮಾತ್ರ ಏನು ಏನು ಏನೋ ಅಂತಾರಲ್ಲ, ಇಬ್ರು ಒಂಥರ ಬೆಣ್ಣಿದ್ದಂಗೆ ಇರ್ತೀರಿ. ಆಮ್ಯಾಗ ನಾನು ಏನಾರು ತರ್ಬೇಕು ಮನೆಯಾಕ. ಇವಳು ಸೀಗೆಕಾಯಿ, ನೀನು ಕೂದಲು ಸೀಗೆಕಾಯಿ ಆಡ್ದಂಗೆ ಆಡ್ತೀರಿ. ಅದು ಕೂದಲು ಸಿಗಕಾಯಿ ಎಲ್ಲ ಮುಜವಿ, ಎಣ್ಣೆ ಸಿಗಕಾಯಿ ಅನ್ನೋದು. ಎಣ್ಣೆ ಸಿಗಕಾಯಿಗೂ ಆಗ್ಬರೋಕಿಲ್ಲ ಅಂತ ಅನ್ನೋದು. ನೀನೇನ ಮುಜೆ ಅಂತ ಇಟ್ಕೊಳ್ತೀಯ ಅದೇ ಮತ್ಕೊಳ. ನಿನ್ನ ಮುಸುಡಿಗೆ ಅಷ್ಟ ಏನು ಕಲ್ತಾಳದಿ ಉದಾರದಿ ಅತ್ತಾಗ. ಕಣ್ಗುಡ್ಡೆ ನೋಡು, ಕಣ್ಗುಡ್ಡಿಯ ಊರವ್ರು ಯಾರ ಕಣ್ಗುಡ್ಡೆ ಸರಿಯಾಗಿ ಕಿತ್ತಕ್ಕಲ್ಸ ಲಕ್ಷ್ಮಿ ನಿಂಗ. ಹೋಗಿ ಅವ್ರದ್ದು ಯಾಕ ನಿಜ ಹೇಳಕ್ ಹೋಗಿದೆ. ಕಣ್ಗುಡ್ಡೆ ನೋಡು ಕಿತ್ತೋಗಿರೋದ ನಿನ್ಗ. ಯಾವಳ ಮೇಲೆ ಲಕ್ಷ್ಮಿ ಊರಾಗ ನಿಂಗೆ ಕಣ್ಗುಡ್ಡೆ ಕಿತ್ತಕ್ಕಿರೋಳು. ನನ್ನ ಎದುರು ಕಿತ್ತಪ್ಪಕ್ಕಿತ್ತು. ಅವಳು ಕಣ್ಗುಡ್ಡೆನ ಕಿತ್ತಿ ಕೈಯಾಗ ಕೊಟ್ಬಿಡ್ತಿದೆ. ಯಾರು ಅಂತ ಹೇಳು ಒಂಚೂರು. ಬರ್ಬೇಕಿತ್ತರ ಮಟ್ಟಿ ಬಾಗತಕ್ಕ ಅವರು. ಓಹೋ, ತಿರ್ಗಾ ಇಲ್ಲಿ ಲಕ್ಕಸ್ಮಿ ಅನ್ನೋಳೆ. ಲಕ್ಕಸ್ಮಿ ಊರೂರ್ ಮಂದಿಗೆ ಹೊಸ್ತಾಗ ಬಂದು ಆಗ್ಲೇ ತಂದಿಡಕ್ಕೆ ತಮಾಷೆ ನೋಡಕ್ ನೋಡ್ತಿ. ತಿರ್ಗು ಯಾರವ ನೀವು? ಎದಕ್ಕೆ ಮನೆ ತಗ ಬಂದಿರಿ? ಯಾರು ಗೊತ್ತಿಲ್ಲ. ಯಾರವ ನೀವು? ಅರೆ ಅಮ್ಮದು ನಿಮ್ದಕ್ಕೆ ಸೊಸೆದು ಕಣ್ಗೆ ಗುದ್ದಿದ್ದು ನಾನೆನ್ನೆ ಪತ್ತಿದ್ದು ಅಂತ ಹೇಳಿ ನಿಮ್ದಕ್ಕೆ ಸೊಸೆದು ನಮ್ಗೆ ಎಷ್ಟೇ ಚಿಂತೆದು ಮಾಡ್ಬಿಟ್ರು ಗೊತ್ತಾ? ನಮ್ದಕ್ಕೆ ತಲೆದು ನೋವಿಗೆ ತಂದ್ಬಿಡ್ತು ಅದು. ಅಕ್ಕಯ್ಯ ಅಂತದೇನು ಹೇಳಕ್ಕದ್ಲಕ್ಕಯ್ಯ? ಏನು ಹೇಳಿದ್ರು ನನ್ನ ಹೆಂಡ್ರು ಎದಕ್ಕೆ ಹಿಂಗ ಬಂದಿರಿ? ನೀವೇ ನನ್ನ ಹೆಂಡ್ರು ಕಣ್ಗುಡಿ ಕಿತ್ತಕ್ತರು. ಎದಕ್ಕೆ ಕಿತ್ತಕದ್ರಿ? ಯಾಕ ಅಕ್ಕಯ್ಯ ಏನಂದ್ಲು ಅಂತ ಒಂಚೂರು ಹೇಳ್ರಿ. ಅರೆ ಅಣ್ಣದು ನಿಮ್ದಕ್ಕೆ ಎಂಟಿಗೆ ಸತ್ಯದ ಹರಿಚಂದ್ರದು ಏನಾದ್ರು ಕತೆದು ಹೇಳ್ಬಿಟ್ಟಿದ್ದೀರಿ. ಸತ್ಯದ ಹೇಳುತ್ತೆ ಎಲ್ಲ ಕಡೆ. ನಮ್ದಕ್ಕೆ ಎಷ್ಟಕ್ಕೆ ತಲೆನೋವುದು ತಂದಿಟ್ಬಿಡ್ತು ಅಂದ್ರೆ ನಮ್ದು ಊರಿದ್ದು ಮಾರಿ ಇದೆಯಲ್ಲ ಮರಮ್ಮದು, ಅದ್ರದ್ದು ಹತ್ರ ಹೋಗ್ಬಿಟ್ಟು ನಮ್ದಕ್ಕೆ ನೆನೆದು ಇದು ಕೇಳ್ತಾ ಇತ್ತಲ್ಲ. ಮರಮ್ಮದು ಮನೆಗೆ ಬಾಡಿಗೆಗೆ ಬಂದಿದ್ದೀವಿ ಅಂತ ಹೇಳಿ ಬಾಡಿಗೆದು ಕಮ್ಮಿಗೆ ಮಾತಾಡಕ್ಕೆ ಆಗ್ಲಿಲ್ಲ ಅಂತೇಳಿ ನಿಮ್ದಕ್ಕೆ ಮಾತಾಡಿ ಹೋಗಿರ್ಲಿಲ್ಲ. ಹೋಗಿ ಮರಮ್ಮದು ಹತ್ರ ಅದನ್ನೇ ಬೊಗಳಿದೆ ಇದು. ಒಟ್ಟಿಗೆ ಅನ್ನದು ತಿನ್ನುತ್ತೆ, ಸಗಣಿದು ತಿನ್ನುತ್ತೆ ಇದು. ಏನೇ ಲಕ್ಷ್ಮಿ ಇದು ಮಾಡ್ಕೊಂಡ್ ಬಂದಿರೋದು ನಿನ್ಗೆ ಸರಿ ಅನಿಸ್ತೈತೇನೆ? ಯಾಕೆ ಹೋಗಿದ್ದೆ ನಿನಗೆ? ಒಟ್ಟಿಗೆ ಅನ್ನ ತಿಂತಿ, ಸಗಣಿ ತಿಂತಿ, ಇಂಥವೆಲ್ಲ ಮಾಡ್ತಾರೇನ? ಎದಕ್ಕೆ ಹೋಗಿದ್ದಿ? ನನ್ನೇನು ಕೇಳ್ತೀಯ? ಏನೋ ಒಂದು ಮಾತು ತಪ್ಪಿ ಅಂದೀವನಪ್ಪ, ಅದಕ್ಕೆ ಹಿಂಗೆ ಜಗಳಕ್ಕೆ ಬಿಡ್ಲದ್ದು ನೀನು. ಎಡ್ತಿ ಪರವಾಗಿ ನಿಂತ್ಕೋಬೇಕು. ಹೋಗಿ ಎಮ್ಮರ ಪರವಾಗಿ ನಿಂತಿಯಲ್ಲ. ಯಾಕ ಎಮ್ಮರ ಪರವಾಗಿ ನಿಂತ್ಕಂತಿ? ನನ್ನ ಪರವಾಗಿ ನಿಲ್ಬೇಕು ನೀನು. ಅತ್ತೆಮ್ಮ ನೀನು ನನ್ನ ಪರವಾಗಿ ಅಲ್ಲತ್ತೆ. ಇವ್ರು ಏನಂಗೆ ಹೊಡೆದವರು ಇವ್ರಿಗೆ ಬಡಿಯತ್ತೆ. ಹೌದು ಕಣ, ನಿಮ್ಮ ಅತ್ತೆ ಕೈಲು ನಿನ್ನ ಕೈಲಿ ಹೊಡ್ಸ್ಕೋಕ್ ಬಂದೀವಿ. ಇನ್ನೊಂದ್ಕಿತ ಏನಾರು ಅಂದ್ಗಿಂದಿ ಅಂದ್ರೆ ನಿನ್ಗಲ್ಲ ನಿಮ್ಮ ಅತ್ತೆಗೂ ಸೇರ್ಸ ಪಡ್ತೋಗುದು. ತಿಳ್ಕೊಂಬಿಡೋದು ನಾವು. ನಿಮ್ಮ ಅತ್ತೆ ಹೊಡಿತಾಳೇನ? ಬಾರ ಮೇಲೆ ಯಾವಳಮ್ಮ ಮುದ್ಕಿ ಬೈಲಿ ಮುಂದಕ್ಕೆ ಹೊಡಿವಂತೆ ಬಾರಮ್ಮ. ಇದೇನಪ್ಪ ವಯಸ್ಸಾಗಿ ಶಿವ ಬಾ ಅಂದ ಟೈಮಾಗ ದೇವ್ರ ಹತ್ರ ಹೋಗೋದ್ಬಿಟ್ಟು ಅರೆ ಬದ್ನೆ ಅರೆ ರಾಮ ಅನ್ನೋದ್ಬಿಟ್ಟು ಇವ್ರ ಹತ್ರ ಹೋಗಿ ಜಗಳ ನಿಂತ್ಕೋಬೇಕೆ? ಯವ್ವ, ನಾನು ಹೊಸ ಮಾಡ್ಕೊ ಬಂದ ಕರ್ಮಕ್ಕ ನಾನು ಹೇಳ್ತಿನ್ಬೇಕ. ನನ್ನ ಕೈಲಾಗಕ್ಕಿಲ್ಲಕ್ಕಪ್ಪ. ಅಲ್ರಿ ಅತ್ತೆ, ಎಲ್ಲರ ಮುಂದೆ ಧೈರ್ಯ ತೋರಿಸ್ಬಿಟ್ಟು ನೀವೇನ್ರಿ ಹಿಂದಕ್ಕೆ ಹೋಗಿ ನಿಂತ್ಕೊತೀರಿ? ನಿಂದೊಳೆ ಬೇಸಾಯ್ತು ಬಿಡು, ಹಿಂಗೆ ಮಾಡಬೇಡ್ರಿ ಅತ್ತೆ. ಹಿಂಗೆ ಹೋಗಿ ಹಿಂದೆ ನಿಂತ್ಕೊತಾರೇನ? ನನ್ನ ಪರವಾಗಿ ನಿಂತ್ಕೋಬೇಕು. ನೀವು ಹೋಗಿ ಅವ್ರ ಪರವಾಗಿ ಹೋಯ್ತಿರತ್ತೆ. ನಾವು ಹೇಳ್ತಿರೋದು ನಿನ್ನ ಪರವಾಗಿ ಬಂದು ನಾನು ಹೊಡ್ಸ್ಕೋಬೇಕಂತಾನೆ. ನನ್ನ ಕೈಲಾಗಕ್ಕಿಲ್ಲ ಬಿಡು. ನಿನ್ನ ಪರವಾಗಿ ನಾನು ಹೊಡ್ಸ್ಕೇಳ್ಕೊಳಕ್ಕವ. ನಾನು ಒಳಗೆ ಎದ್ದು ಬಿಡ್ತೀನಿ. ಅಯ್ಯೋ, ನಮ್ಮ ಅತ್ತೆ ಒಬ್ಳು ಇದ್ದುದಿದ್ದಂಗೆ ಯಾರಿಗೂ ಹೇಳ್ಬಾರ್ದಪ್ಪ. ಅವರೊಂದು ಹೇಳಿದ್ರೆ ನಾವೇ ಸುಳ್ಳು ಹೇಳ್ಬೇಕು. ಅವಾಗಲೇ ಜೀವನ. ಈಗ ಕೇಳಿಸ್ಕೊಂಡ ನಿಮ್ಮ ಅತ್ತೆನೇ ಓದ್ಲು. ಇನ್ನೊಂಕಿತ ಏನಾರು ಕೆಮ್ಗಿಮ್ಮಿ ಅಂದ್ರೆ ಪರಿಣಾಮ ನೆಟ್ಟಿಗಿರಕ್ಕಿಲ್ಲ. ಹೇಳ್ತಾನೆ ಕೇಳ. ಭಾರಿ ಎಡತ್ ಕಲ್ತ್ಬಿಟ್ಟು ನೀನಂತೂ. ಈ ಒಯ್ಯಿ ಇದಕ್ಕೆ ದಿನ ಕಟ್ಟೆ ಹತ್ರ ಬಂದು ಕೂತ್ಕೊಂಡನು. ಏನೋ ಐತಿ ಅದಕ್ಕೆ ಬಂದು ಕುಂದಿರ್ತಾನೆ. ಆಗ್ಲೆಲ್ಲ ಇಲ್ಲಿ ಕಟ್ಟೆ ತಗೋ ಬಂದು ಕೂತ್ಕೊತಾನಲ್ಲ. ಯಾಕೆ ಇವನು? ಹೂವಮ್ಮ ಹೂವು 10 ರೂಪಾಯಿ ಮಾರು, 10 ರೂಪಾಯಿ ಮಾರು. ಹೂವು 10 ರೂಪಾಯಿ ಮೊಳ, 10 ರೂಪಾಯಿ ಮೊಳ, 10 ರೂಪಾಯಿ ಮೊಳ. ಅಯ್ಯೋ ಭಗವಂತ,
ಗೌಡ್ರ ಹೆಂಡತಿ ಹಿಂದೆ ನಿಂತವಳೆ. ಗೌಡ್ರು ನೋಡಿದ್ರೆ ನನ್ನ ನೋಡಲ್ ಕಿರಿಯಕತ್ತಾನ. ಇವತ್ತು ಉಳ್ಗಾಲಿಲ್ಲ, ರೂಪಮ್ಮ ಸರಿಯಾಗ ಬಡಿತಾಳ. ಉಮಾರ ಚೆಲುವಮ್ಮ ಮೈಯೆಲ್ಲ ಗಮಗಮ್ಮ. ಗೌಡ್ರೆ ನಿಮ್ಮ ಹೆಂಡತಿ ರೂಪಮ್ಮ. ಇದೇನೆ ಚೆಲ್ವಮ್ಮ, 2 ದಿನ ಒಂದಿನಕ್ಕೂ ಮಾತಾಡ್ತಿದ್ದಿಲ್ಲ. ಊತ್ ಮಾರ್ಕೊ ಒಯ್ಬೇಕಾರೆ ನೋಡ್ಕೊಂಡು ಅಲ್ಲಿ ಕಿರಿತಿದ್ದೆ. ಇವತ್ತಿನ ನಿನ್ನ ಹೆಂಡತಿ ಅಂತಿ. ನನ್ನ ಹೆಂಡತಿ ನನ್ಗೆ ಬೈಯಕ್ಕಿಲ್ಲ, ನಾನು ಹೂ ಮಾರ ನೋಡ್ದವನಿ ಅಷ್ಟೇ. ನನ್ಗ್ಯಾಕೆ ನನ್ನ ಹೆಂಡತಿ ಬೋದಳು? ಅದು ಗೌಡ್ರೆ ಹಿಂದೆ ನಿಮ್ಮ ಹೆಂಡತಿ ರೂಪ ನೀನ್ ಎದಕ್ಕಿಂದೆ ಬಂದಿ? ನನ್ನ ಜುಟ್ಟು ಬುಡೆ ರೂಪ, ಬುಡೆ ಎದಕ್ಕೆ ಜುಟ್ಟು ಇಟ್ಕೊಂಡು ಎಳ್ದಾಡ್ತಿ ಬುಡೆ ರೂಪ. ನಾನಿಯ ಏನು ಹೂ ಮಾರೋಣ ಚೆಲುವಮ್ಮ ಅಂತ ನಾಡ್ ಹೇಳ್ತಿ. ಅವಳ ಹೆಸರು ತಕ್ಕಂಗೆ ಹೂ ಮಾರ್ತಾವಳ ಅಂದ್ಬಿಟ್ಟು ಹೂ ಮಾರ ಚೆಲುವಮ್ಮ ಅಂತೆ. ಓಹೋ ಇಂಥವೆಲ್ಲ ಕಲ್ತಿ ಏನ ನೀನು? ಅಯ್ಯೋ ಅಮ್ಮರ, ನೀವು ತಿಳ್ಕೊಂಡಂಗೆ ಏನಿಲ್ಲ ಕಣಮ್ಮರ. ಗೌಡ್ರು ನನ್ನ ನೋಡಿ ನಗ್ತಾರ ಅಷ್ಟೇ, ನಾನು ಅವ್ರು ನೋಡಿ ನಗ್ತೀನಿ, ಅಂಥದ್ದೇನು ಇಲ್ಲ ಕಣಮ್ಮರ. ಅಯ್ಯೋ ಇದೇ ರೂಪಮ್ಮ, ನಿನ್ ಗಂಡನ ಕೂದಲೇ ಹಿಡ್ಕೊಂಡು ಹೆಂಗೆ ಹೇಳ್ತಿದ್ದಿ? ಊರ್ ಗೌಡ ಬಿಡಮ್ಮ ಬಿಡು. ಹಿಂಗೆ ಹಿಡ್ಕೊಂಡು ಹೇಳಿದ್ರೆ ಊರು ಮಂದಿ ನೋಡ್ತಾರೆ, ಆಡ್ಕೊಂಡು ನಗಿಕ್ಕಿಲ್ಲೇನ? ಇದೇನು ಗೌಡ್ ನೆಡ್ತೀರು ಜುಟ್ಟು ಹಿಡ್ಕೊಂಡು ಗುಂಜಾಡ್ತಾಳೆ ಅಂತೇಳಿ ಆಡ್ಕೊಂಡು ನಗಿತಾರ? ಬಿಡಮ್ಮ ಬಿಡು. ಜಗಳ ಅಲ್ಲ ಬೇಕಾರೆ ಎರ್ರಾಮಿರ್ರಿ, ಜಗಳನೇ ಆಗಲಿ, ನಾನಂತೂ ತಲೆಗೆಡ್ಸ್ಕೊಳಕಿಲ್ಲ. ಊರ್ ಮಂದಿ ಏನಾರು ಮಾತಾಡ್ಕಲಿ. ಈ ವಯ್ಯ ಮಾಡ್ತಿರ್ದೇನ ಹೂ ಮಾರ ಚೆಲುವಮ್ಮನ ನೋಡೋದೇನು ಮಾತಾಡೋದೇನು? ಯಪ್ಪೋ ಈ ವಯ್ಯ ಹಿಂಗೆ ಮಾಡ್ತಾನೆ ಅಂತ ಅನ್ಕೊಂಡ ಇದ್ದಿಲ್ಲ, ಕನ್ಸು ಬನ್ಸಾಗೂ ಅನ್ಕೊಂಡಿದ್ದಿಲ್ಲ ಹಿಂಗೆ ಮಾಡ್ತಾರ ಅಂತೇಳಿ. ಅವಳು ನೋಡಿ ಅವ್ನು ಕಲ್ಕಿರ್ತಾರಂತೆ, ಅವ್ನು ನೋಡಿ ಅವಳು ಕಲ್ಕಿರ್ತಾಳಂತೆ, ಇದನ್ನ ನಾನು ನಂಬುದು. ಇದೇನ ಗೌಡ, ನೀನು ಹೂವು ಮಾರುವಳ ಜೊತೆ ಕೈ ಹಿಂಗೆ ಮಾಡ್ಕೊಂಡು ಏನ? ಅಯ್ಯೋ ಭಗವಂತ, ಇದೇನೋ ನಿಂಗೆ ಬಂದಿರೋದು? ಇಂಥದ್ದೆಲ್ಲ ಯಾಕೆ ಹೋಗ್ಬೇಕು ಮಾರಾಯ ನೀಗ? ಅಯ್ಯೋ ಸಾವುಕಾರ, ನೀವು ಅನ್ಕೊಂಡಂಗೆ ಏನಿಲ್ಲ. ನಮ್ಮ ಅಯ್ಯಪ್ಪನ ಗೊತ್ತಾದ್ರೆ ನಮ್ಮನ್ನು ಬಿಟ್ಟನೆ. ಈ ಒಮ್ಮನ ಮಾತು ಕಟ್ಕೊಂಡು ನೀವು ಹಂಗೆ ಅನ್ನಕತ್ತಿರೋ ನಮ್ದೇನು ಇಲ್ಲ. ಆಯ್ ಮುಚ್ಚ ಸಾಕು, ನಿನ್ನ ಮಾತ್ರ ಸುಮ್ಮನೆ ಬಿಡಕ್ಕಿಲ್ವ? ನ್ಯಾಯ ಕಾಕಿಸ್ತೀನಿ, ನ್ಯಾಯಕ್ಕ ನೀನ. ನೋಡಕ್ಕೆ ಎತ್ಲೋ ಅನ್ಕೊಂಡಿದ್ದೀನಿ ನೀನು ಇಂಥವು ಮಾಡ್ತೀಯೇನ? ಇರು ಆಯ್ತು, ನಿನ್ಗೊಂಚೂರು ಮಾಡ್ತೀನಿ ಒಂಚೂರು. ಯಪ್ಪೋ ನೀನು ಇಂಥೇಳು ಅನ್ಕೊಂಡಿರ್ಲಿಲ್ವೇ ಚೆಲುವಮ್ಮ? ಈ ರೂಪಮ್ಮನೆ ಮೀಸ ಮಟ್ಟ ಬಂದಿ ಏನ ನೀನು? ನಿನಗೆ ಮಾಡ್ತೀನಿ. ಅಯ್ಯೋ ಭಗವಂತ, ಅದೇನು ಅಂತಾರಲ್ಲ ಇರ್ನಾರ್ದೆ ಇರ್ಬೇಕು ಬಿಟ್ಕೊಂಡ್ರ ಅಂತೇಳಿ. ಅವಯ್ಯ ನೋಡಿ ನಗ್ತಿದ್ದ. ಎದಕ್ಕೆ ನಗ್ತಾವೆ? ನಮ್ಮ ಅಪ್ಪ ಇದ್ದಂಗೆ ಅದನ್ನ ಅಂದ್ಬಿಟ್ಟು ನೋಡಿ ನಗ್ತಿದ್ದೆ. ನಮ್ಮ ಅಪ್ಪ ಏನೋ ಹಿಂಗ ಇದ್ದ ಅಂತೇಳಿ. ನೀನೇದಕ್ಕಮ್ಮ ನಂಗೆ ಹಿಂಗಂತಿ? ನಮ್ಮ ಅಪ್ಪನವೇ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಸತ್ತದ, ಅವನು ಹಿಂಗ ಇದ್ನೇನೋ ಅಂತೇಳಿ ನಗ್ತೀನಿ. ಅದು ಬಿಟ್ಬಿಟ್ಟು ನೀನು ಅದಕ್ಕೂ ಕೆಟ್ಟಕಪ್ಪ ಅಪಾರ್ಥ ಮಾಡ್ಕೊಂಡ್ರೆ ನಾನು ಅಂತೇಳಲ್ಲಪ್ಪ. ಅಮ್ಮ ದಿನ ನಗ್ತಿದ್ದು ನನ್ನ ಅಪ್ಪದಂಗದೀನಿ ಅಂತಾನೆ. ಅಯ್ಯೋ ಮಾರಾಯ, ನನ್ನ ಕಿವಿಯಾಕೆ ಬರ್ನ ಇಲ್ವಲ್ಲೋ ಇದು? ನಾನೇನೋ ಅನ್ಕೊಂಡ್ಬಿಟ್ಟಿದ್ದಿ. ಅಯ್ಯೋ ಈ ಅಮ್ಮ ನನ್ನ ನೋಡ್ತಾಳ, ನನ್ನ ನಗ್ತಾಳ ಅಂತೇಳಿ. ಹಬ್ಬ ಇಷ್ಟು ಮಟ್ಟಿಗೆ ಐತಿ ಅಂತ ಗೊತ್ತಾಯ್ತಿಲ್ಲ. ನೋಡ ಹೌದೇ, ಅಪ್ಪದಂಗದನೆ ಅಂದ್ಬಿಟ್ಟು ನಗ್ತಿದೆ. ಅಯ್ಯೋ ನಾನೇ ಅಪಾರ್ಥ ಮಾಡ್ಕೊಬಿಟ್ಟೆ. ನೋಡ ಸಾವುಕಾರ, ನಾನು ಅಪಾರ್ಥ ಮಾಡ್ಕೊಂಡ್ಬಿಟ್ಟಿದ್ದೆ. ನನ್ನ ಗಂಡಿಗೆ ನಗ್ತಾವನೆ ಏನ್ಬಿಟ್ಟು ಅಪ್ಪದಂಗದನೆ ಅಂತ ನಗ್ತಿದೆ. ಇವತ್ತು ಅರ್ಥ ಆಯ್ತು ಬಿಡವ. ಹೌದ್ರಿ ಅಮ್ಮರ, ನಾವು ಅವ್ರನ್ನ ಅಪ್ಪದಂಗದರ ಅಂತ ನಕ್ಕೋದು. ನನ್ನ ವಯಸ್ಸೇನ್ರಿ ಅವನ ವಯಸ್ಸೇನ್ರಿ ಅವ ಎಂದು. ನಾನು ಮಂಕ್ರಿ ಏರ್ಕೊಂಡು ಹೂ ಮಾರೋಳು. ನನಗೆ ಗೌಡ್ರ ಮ್ಯಾಗ ಆಸೆ ಬರಕಿಲ್ಲ ಅಮ್ಮರ. ಅವರು ಗೌಡ್ರು ದೊಡ್ಡತವ್ರು. ನಾನು ಅಪ್ಪದಂಗದರ ಅಂದ್ಬಿಟ್ಟೆ ಅವ್ರು ನೋಡಿ ನಗ್ತಿದ್ದು. ಬೀಸದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯ್ತಂತೆ. ಹೆಂಗ ನಾವು 100 ವರ್ಷ ಆಯ್ತು. ನಾನೇ ತಪ್ಪಕ್ಕೆ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೆ ಕಣಲ್ಲ ಸಾವುಕಾರ. ನೋಡಿ ಇವಾಗ ಒಂಚೂರು ಧೈರ್ಯ ಬಂದಂಗೆ ಆಯ್ತು. ನನ್ನ ಗಂಡ ಅಂತೇವನಲ್ಲ. ನೀನು ಹಂಗೆ ನೋಡ್ತಿದ್ದೆ ಅಲ್ಲ ಮಾಯಪ್ಪ? ಆಕಿನ ಮಗಳ ಅಂದಂಗೆ ನೋಡ್ಕೊಂಡು ನಗ್ತಿದ್ದೆ ಅಲ್ಲ, ಅದು ಹೇಳಕ್ಕೆ ಏನಾಗಿತ್ತು ನಿನ್ಗೆ ರೋಗ? ಹೇಳ್ಬೇಕು ತಾನೇ ಮೊದ್ಲಿಯೇ ನೀನೊಳೆ. ಮಗಳದಂಗದಳ ಅಂದ್ಬಿಟ್ಟೆ ನೋಡ್ತಿದ್ದೆ ನಾನು. ಮಗಳಲ್ಲ, ಮಗಳದಂಗದಳೆ ಅನ್ನೋದೇನು ಮಗಳೇ ಚೆಲುವಿ ಮಗಳಲ್ಲ. ಹೂ ಮಾರೋ ಚೆಲುವಮ್ಮ ಹೂ ಮಾರೋ ಚೆಲುವಮ್ಮ ಅಂತಾನೆ ನೋಡ್ತಿದ್ದೆ. ಎಲ್ಲಲ್ಲ ಕಳ್ಬೊಡ್ಡಿ ಗೌಡ್ನೆ ನೋಡಕ ಮೆಕ್ನಾಗದನ, ಬಾರಿ ಕಿತಪತಿ ಅದನ. ವಯಸ್ಸಾದ ಮುದಿ ಆತಂಗ ಚೆಲುವಮ್ಮನ ಮೇಲೆ ಆಸೆ ಆಗ್ಬಿಟ್ಟದೆ. ನೋಡ ಹೆಂಗ್ ನೋಡ್ತಾನೆ ನೋಡ. ಹಾಯ್ ಫ್ರೆಂಡ್ಸ್, ಬಡ ಕುಟುಂಬ ವಿಡಿಯೋ ಯಾಕೆ ಇದು ಯಾವ್ದಪ್ಪ ಹಳ್ಳಿ ಹೆಣ್ಣು ಮಕ್ಕಳ ಕಾಮಿಡಿ ಕತೆ ಯಾಕೆ ವಿಡಿಯೋ ಬಿಡಕತ್ತಿಲ್ಲ ಅಂತ ಕೇಳ್ಬೋದು. ಅದು ಏನಂದರೆ ಕಾರ್ಟೂನ್ಗಳು ಸರಿಯಾಗಿ ಬರ್ತಿಲ್ಲ, ಅದಕ್ಕೆ ನಾವು ಎಷ್ಟಿದಾವ ಅಷ್ಟ್ರಾಗ ಮಾಡಕತ್ತಾನೆ. ಅದು ನೆಕ್ಸ್ಟ್ ಅಪ್ಲೈ ಆದ್ಮ್ಯಾಗ ನಾನು ವಿಡಿಯೋ ಬಿಡ್ತೀನಿ ರೀ. ಎಲ್ಲರೂ ಸಪೋರ್ಟ್ ಮಾಡ್ತಿದ್ದೀರಾ, ಇದೇ ಥರ ಸಪೋರ್ಟ್ ಮಾಡಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಚಾನಲ್ ಮೇಲೆ ಯಾವಾಗಲೂ ಸದಾ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ನಿಮ್ಮ ಹತ್ರ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.